ಕಬಡ್ಡಿ ಪ್ರಥಮ ದಾಳಿಯನ್ನು ಆರಂಭಿಸಿಕೊಂಡಿದ್ದಾರೆ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಮಹೇಶ್. 7 ಬೋನಸ್ ಆನ್ ಆಗಿರುವ ಸಂದರ್ಭ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಶುಭಂ, ಕವರ್ ಭಾಗದಲ್ಲಿ ಸುವಾಸ್, ರೈಟ್ ಕಾರ್ನರ್ ಭಾಗದಲ್ಲಿ ಕೃಷ್ಣ. ಒಂದು ಎಂಟಿ ರೈಟ್ ಒಂದಿಗೆ ವಾಪಸ್ ಆದ್ರು. ದಾಳಿಯಲ್ಲಿ ಚಾಮರಾಜಪೇಟೆ ತಂಡದ ಶಿವಾನಂದ ಯುವ ಕಬಡ್ಡಿ ಸೀರೀಸ್ ನಲ್ಲೂ ಸಹ ಪ್ರತಿನಿಧಿಸಿದ ಆಟಗಾರ. ಚಾಮರಾಜಪೇಟೆ ತಂಡದ ಪ್ರಮುಖ ದಾಳಿಗಾರನಾಗಿ ಚೆನ್ನಾರ್ಧದಲ್ಲಿ ಲೆಫ್ಟ್ ಕಾರ್ನರ್ ಭಾಗದಲ್ಲಿದ್ದಂತಹ ಶಶಾಂಕ್ ಅವರನ್ನು ಔಟ್ ಮಾಡಲು ಯಶಸ್ವಿಯಾಗಿದ್ದಾನೆ. ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಒಬ್ಬ ಬಲಿಷ್ಠ ದಾಳಿಗಾರ. 7 ನಡುವೆ ಬೋನಸ್ ಆನ್ ಆಗಿದೆ. ಚಾಮರಾಜಪೇಟೆ ತಂಡದಲ್ಲಿ ಅನೇಕ ಆಟಗಾರರು ಯುವ ಕಬಡ್ಡಿ ಸೀರೀಸ್ ನಲ್ಲಿ ಪ್ರತಿನಿಧಿಸಿದ ಆಟಗಾರರನ್ನು ಕಾಣಬಹುದು. ದಾಳಿಯಲ್ಲಿ ಶಿವಾನಂದ, ಈ ಒಂದು ಕಾರ್ಯಕ್ರಮದ ಪ್ರಮುಖ ರೂವಾರಿಗಳಾಗಿ ನಮ್ಮ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶ್ರೀಯುತ ಡಾಕ್ಟರ್ ಎನ್ ಕೆ ಶಿವಣ್ಣರವರು. ಥರ್ಡ್ ರೈಟ್, ಇಟ್ಸ್ ಎ ಡ್ಯೂ ಆರ್ ಟೈ. ಮಹೇಶ ಗೋವಿಂದರಾಜನಗರ ವಾರ್ಡ್ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಲಕ್ಕಣ್ಣರವರ ಒಂದು ನೇತೃತ್ವದಲ್ಲಿ ಒಂದೊಳ್ಳೆ ಕಾರ್ಯಕ್ರಮ ಈ ವಿಜಯನಗರದಲ್ಲಿ ಆಯೋಜನೆಗೊಂಡಿದೆ. ದಾಳಿಗಾರನಿಗೆ ಒಂದು ಬೋನಸ್ ಅಂಕ ಸಿಗ್ತಾ ಇದೆ. ಚಾಮರಾಜಪೇಟೆ ತಂಡದ ಭರತ್ ಕೂಡ ಯುವ ಕಬಡ್ಡಿ ಸೀರೀಸ್ ನಲ್ಲಿ ಪ್ರತಿನಿಧಿಸಿದ ಆಟಗಾರ. ರಘೋಣ ಈ ಕಡೆ. One in favor of Chamarapet. Yes, ಬಸವನಗುಡಿ ತಂಡದ ಬಲಿಷ್ಠ ದಾಳಿಗಾರ. ಅದು ಉತ್ತಮವಾದಂತಹ ಎಸ್ಕೇಪ್. 2 each. Third right. It's a 2 or tie. Decide right ನಲ್ಲಿ ಶಿವಾನಂದ. 6 ನಡುವೆ ಬೋನಸ್ ಆನ್ ಆಗಿರುವ ಸಂದರ್ಭ. ರೈಟ್ ಕಾರ್ನರ್ ಭಾಗದಿಂದ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್. ಬಸವನಗುಡಿ ತಂಡದ ಒಬ್ಬ ಶ್ರೇಷ್ಠ ದಾಳಿಗಾರ. ಮೈಸೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದ ಒಬ್ಬ ಅನುಭವಿ ಆಟಗಾರ. ರನ್ನಿಂಗ್ ಬೋನಸ್ಗಾಗಿ ಪ್ರಯತ್ನ ಆಯಿತು. ಬ್ಲಾಕ್ ಹಾಗೂ ಡ್ಯಾಶ್.
ಸೌಂಡ್ ಬರ್ತಾ ಇಲ್ಲ. Hello, check. ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಕರ್ನಾಟಕ ಇವರ ಆಶ್ರಯದಲ್ಲಿ ಪ್ರಿಯಾ ಕೃಷ್ಣ ಫೌಂಡೇಶನ್, ಕರ್ನಾಟಕ ರಾಜ್ಯ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್, ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ವಿಜಯನಗರ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘ ಇವರ ವತಿಯಿಂದ ಆರ್ಮಿ ಕಪ್ 2025 ಶ್ರೀಯುತ ಡಾಕ್ಟರ್ ಎನ್.ಕೆ. ಶಿವಣ್ಣರವರು, ಕರ್ನಾಟಕ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ರಾಜ್ಯಾಧ್ಯಕ್ಷರು, ಗೋವಿಂದರಾಜನಗರದ ವಾರ್ಡ್ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಲಕ್ಕಣ್ಣರವರು, ಅವರ ಜೊತೆಯಲ್ಲಿ ಬೆನ್ನೆಲುಬಾಗಿ ನಿಂತಿರುವಂತಹ ಶ್ರೀಯುತ ರಘುರವರು, ಶ್ರೀಯುತ ಭೂಷಣ್ ರವರು, ಶ್ರೀಯುತ ರಮೇಶ್ ರವರು ಹಾಗೂ ಶ್ರೀಯುತ ಶರತ್ ರವರು. ನಮ್ಮ ಈ ಭಾಗದ ಜನಪ್ರಿಯ ಶಾಸಕರು, ಅಭಿವೃದ್ಧಿ ಅಧಿಕಾರಿಯಾಗಿರುವಂತಹ ಸನ್ಮಾನ್ಯ ಶ್ರೀಯುತ ಪ್ರಿಯಾ ಕೃಷ್ಣ ಸರ್ ಅವರ ಒಂದು ಸಾರಥ್ಯದಲ್ಲಿ ಭಾರತೀಯ ಸೇನಾ ಮಾಜಿ ಯೋಧರಿಗೆ ಗೌರವವನ್ನು ಸಲ್ಲಿಸುವ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯದ ಅನೇಕ ಜಿಲ್ಲೆಗಳಿಂದ ಎಲ್ಲ ನಮ್ಮ ಮಾಜಿ ಸೈನಿಕರ ಘಟಕದ ಅಧ್ಯಕ್ಷರು, ಸದಸ್ಯರು ಆಗಮಿಸಿದ್ದಾರೆ. ಅವರೆಲ್ಲರ ಪ್ರೀತಿಯ ಸಹಕಾರದಿಂದ ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಇಲ್ಲಿ ಆಯೋಜನೆಗೊಂಡಿದೆ. ಇದು 2025ರ ಪ್ರಿಯಾ ಕೃಷ್ಣ ಫೌಂಡೇಶನ್ ನೇತೃತ್ವದಲ್ಲಿ ನಡೆಯುವಂತಹ ಕಬಡ್ಡಿ ಪಂದ್ಯಾವಳಿಯ ವೀಕ್ಷಣೆಗಾಗಿ ಬಂದಿರುವಂತಹ ಎಲ್ಲ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಜಿಲ್ಲೆಯ ತಾಲೂಕುಗಳಿಂದ ಆಗಮಿಸುವಂತ ತನ್ನ ಸೇವೆಯನ್ನು ಈ ದೇಶಕ್ಕಾಗಿ 20-25 ವರ್ಷ ಸತತವಾಗಿ ದೇಶ ಸೇವೆ ಮಾಡಿ ಬಂದಿರುವಂತಹ ಈ ಎಲ್ಲ ವೀರ ಸೈನಿಕರಿಗೆ ಇಲ್ಲಿ ನಡೆದಿರುವಂತಹ ಎಲ್ಲ ಪ್ರೇಕ್ಷಕರ ಜೋರಾದ ಚಪ್ಪಾಳೆ ಮುಖಾಂತರ ನಾವು ಅಭಿನಂದಿಸಬೇಕು. ಇದು 2025ರ ಕಬಡ್ಡಿ ಟೂರ್ನಮೆಂಟ್. ಅದು ಪ್ರಿಯಾ ಕೃಷ್ಣರವರ ಫೌಂಡೇಶನ್ ಹಾಗೂ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ವತಿಯಿಂದ ನಡೆಯುವಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಇಲ್ಲಿ ನೆರೆದಿರುವಂತಹ ಎಲ್ಲ ಊರಿನ ಹಿರಿಯರು, ತಾಯಂದಿರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ತಮಗೆಲ್ಲರಿಗೂ ಕೂಡ ಈ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ವತಿಯಿಂದ ತಮಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಡೊಳ್ಳಿನವರು ಸರ್, ಡೊಳ್ಳು ಮಹೇಶ ಸ್ವಲ್ಪ ಸೌಂಡ್ ನೋಡಿ ಹಾಕಿ, ಸ್ವಲ್ಪ ಸೌಂಡ್ ಅಂದ್ರೆ ಜನ ಬರ್ತಾರೆ.
ಮಟ್ಟದ ಪುರುಷರ ಪಂದ್ಯಾವಳಿ ಕಬಡ್ಡಿ ಮೊದಲು ಬೆಳಕಿನ ಪಂದ್ಯಾವಳಿಯಲ್ಲಿ ವೀಕ್ಷಣೆ ಮಾಡಲು ಬಂದಿರುವಂತಹ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳ ಜೊತೆಗೆ ಈಗಾಗಲೇ ನಮ್ಮ ಡಾಕ್ಟರ್ ಶಿವಣ್ಣ ಅವರು ಈಗ ಯಾವ ನ್ಯಾಷನಲ್ ಫ್ಲಾಗ್ ಅನ್ನು ಈ ಯಾವ ಗ್ಲಾಸಿನ ಮುಖಾಂತರ ನಮಗೆ ತೋರಿಸ್ತಾ ಇದ್ದಾರೆ. ನಾವೆಲ್ಲರೂ ಅದನ್ನು ವೀಕ್ಷಣೆ ಮಾಡಬೇಕು. ನಂದಿ ಹಲೋ ರೋಹಿತ್ ಭಾಯ್, ಸ್ಟೇಜ್ ಕಡೆ ನೋಡಿ ಇಲ್ಲಿ ಬೈಕ್ ಆನ್. ಹಲೋ 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 ಚೆಕ್. ಹಲೋ ಸೆಕೆಂಡ್ ಕಾಲ್ ರಾಯಲ್ ವೆಸ್ಟ್ ಗೋಲ್ಫ್. both the team captains get ready. ರಾಯಲ್ ವಿರುದ್ಧ ಎರಡು ತಂಡದ ಆಟಗಾರರೇ ತಮ್ಮ ಆಟಗಾರರನ್ನು ಅಣಿಗೊಳಿಸಿ ನಮ್ಮದು ಎರಡನೆಯ ಕರೆ. ತೀರ್ಪುಗಾರರೇ ಪಂದ್ಯವನ್ನು ಪ್ರಾರಂಭಿಸಿ. ವಿಶ್ವನಾಥ್, ರಮೇಶ್ ಬಾಬು, ಮಂಜುನಾಥ್, ಮೋಹನ್, ಪ್ಲೀಸ್ ಸರ್ ಕಂಟಿನ್ಯೂ ದ ಮ್ಯಾಚ್. ಅರ್ಧ ಮ್ಯಾಚ್ ಆಗಿದೆ ಇದು. ಮಹೇಶ್, ಮಂಜು ಮಂಜು ಪ್ರಾರಂಭಿಸಿ. ತಲುಪಿದೆ ಆಯ್ತು. ಬಾಸ್ ಸುಹಾಸ್ ಫೋನ್ ಕೆಳಗಡೆ ಬಿಡಿ ಮೇಡಮ್, ಅದು ಕರೆಕ್ಟಾಗಿ ಬರುತ್ತೆ. Yes, double entry, one technical point. 4 each. 4-4. Rohit bhai. ದಾಳಿಯಲ್ಲಿ ಅಭಿಷೇಕ್ ಒಬ್ಬ ಪ್ರೋ ಕಬಡ್ಡಿ ಖ್ಯಾತ ಆಟಗಾರ, ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಸಹ ಪ್ರತಿನಿಧಿಸಿದ್ದಾನೆ. ಫೋರ್ ಈಚ್. 4-4 ಪಂದ್ಯ. ದಾಳಿಯಲ್ಲಿ ಬಸವನಗುಡಿ ತಂಡದ ಜರ್ಸಿ ನಂಬರ್ 10 ಯಾವುದೇ ಅಂಕಲ್ಲದೆ ಒಂದು ಎಂಟಿ ರಾಡೊಂದಿಗೆ ವಾಪಸ್ ಆದ್ರು.
ಈ ಪಂದ್ಯದ ವೀಕ್ಷಣೆಯಲ್ಲಿ ಛೋಟು ಅಲಿಯಾಸ್ ಡ್ರ್ಯಾಗನ್ ಮಂಜು ಅವರು ಪಂದ್ಯವನ್ನು ವೀಕ್ಷಿಸ್ತಾ ಇದ್ದಾರೆ. ಅವರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದಾವೆ ಡ್ರ್ಯಾಗನ್ ಮಂಜು. ವಿಶ್ವನಾಥ್ ಯಾಕೆ ಬರ್ಬೇಕಾ? ಬರ್ಬೇಕಾ? ದಾಳಿಯಲ್ಲಿ ಶಿವಾನಂದ ಚಾಮರಾಜಪೇಟೆ ತಂಡದ ಒಬ್ಬ ಶ್ರೇಷ್ಠ ದಾಳಿಗಾರ. 4 ಆಟಗಾರ ನಡುವೆ ಬೋನಸ್ ಇಲ್ಲದಂತ ಸಂದರ್ಭ. ಸಾಕಷ್ಟು ವೇಗದ ದಾಳಿಯೊಂದಿಗೆ ಉತ್ತಮವಾದ ದಾಳಿ. ವೆಂಕಿ 1 ಅಂಕಗಳಿಂದ ಮರಳಿದ್ದಾರೆ. ಲೆಫ್ಟ್ ಕಾರ್ನರ್ ಭಾಗದಲ್ಲಿದ್ದಂಥ ವೆಂಕಿ ಅವರಿಂದ ಟ್ಯಾಕಲ್ ಮಾಡುವಂತ ಪ್ರಯತ್ನ ಇತ್ತು. ಒಂದೊಳ್ಳೆ ಎಸ್ಕೇಪ್. ಥರ್ಡ್ ರೈಟ್. ಇಟ್ಸ್ ಎ ಡೂ ಆರ್ ಡೈ. ಗೌತಮ್ ಬ್ಯಾಟ್ರಿ 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 ಚೇಂಜ್ ಮಾಡಿ ಚೇಂಜ್ ಮಾಡಿ ಚೇಂಜ್ ಮಾಡಿ. ಒಂದು ಎಂಟಿ ರಾಡ್ನೊಂದಿಗೆ ವಾಪಸ್ ಆಗಿದ್ದಾರೆ. ದಾಳಿಯಲ್ಲಿ ಅಭಿಷೇಕ್. ಐದು 4 ಚಾಮರಾಜಪೇಟೆ ತಂಡದ ಪರವಾಗಿ ದಾಳಿಯಲ್ಲಿ ಅಭಿಷೇಕ್. ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡದ ಪರವಾಗಿ ಆಡಿದಂಥ ಒಬ್ಬ ಅನುಭವಿ ಆಟಗಾರ. ಸೂಪರ್ ಟೆಕ್ ಲಾನ್ ಆಗಿದೆ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಸಂಜಯ್, ರೈಟ್ ಕಾರ್ನರ್ ಭಾಗದಲ್ಲಿ ಅಭಿ. ಫಸ್ಟ್ ಹಾಫ್, ಫಸ್ಟ್ ಟೈಮ್ ಔಟ್, ಸೆಕೆಂಡ್ ಟೈಮ್ ಔಟ್. ಬಸವನಗುಡಿ 5-4, 1 ಅಂಕದ ಮುನ್ನಡೆಯಲ್ಲಿ ಚಾಮರಾಜಪೇಟೆ. ರಾಯಲ್ಸ್ ತಂಡದ ನಾಯಕ ಪ್ರಚಾರಕರು ಬನ್ನಿ ಸರ್. ರಾಯಲ್ಸ್ ತಂಡದ ನಾಯಕ ಡೂ ಆರ್ ಡೈ. ಮಾಡು ಇಲ್ಲವೇ ಮಾಡು. ಡಿಸೈಡ್ ನಲ್ಲಿ ಬಸವನಗುಡಿ ತಂಡದ ಪ್ರವೀಣ್, ಒಬ್ಬ ಅನುಭವಿ ಆಟಗಾರ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಶುಭಂ, ರೈಟ್ ರೈಡರ್. ಚುರುಕಿನ ಪಾದಗಳ ಚಲನೆಯೊಂದಿಗೆ ಒಂದು ಬೋನಸ್ ಅಂಕದೊಂದಿಗೆ ವಾಪಸ್ ಆಗ್ತಾ ಇದ್ದಾರೆ. ಸ್ಕೋರ್ 5 ಈಚ್. 5-5 ಪಂದ್ಯ. ಚಾಮರಾಜಪೇಟೆ ತಂಡದ ಶಿವಾನಂದ ಸೂಪರ್ ಟ್ಯಾಕಲ್ ಆನ್ ಆಗಿದೆ. 3 ಆಟಗಾರ ನಡುವೆ ಚುರುಕಿನ ಪಾದಗಳ ಚಲನೆಯೊಂದಿಗೆ ಅಂಕಕ್ಕಾಗಿ ಪ್ರಯತ್ನ ನಡೆಸಿಕೊಳ್ತಾ ಇದ್ದಾನೆ. ಎಸ್, ಡಿಫೆನ್ಸ್ ಅನ್ನು ಸಾಕಷ್ಟು ಕನ್ಫ್ಯೂಸ್ ಮಾಡಿದ್ರು, ಆದ್ರೆ ಅಷ್ಟೇ ರಕ್ಷಣಾತ್ಮಕ ಆಟವನ್ನು ನಾವಿಲ್ಲಿ ಕಾಣ್ಬೋದು. ಈ ಕಬಡ್ಡಿ ಪಂದ್ಯಾವಳಿಯನ್ನ ಬೆಂಗಳೂರು ಅಡ್ಡ ಯೂಟ್ಯೂಬ್ ಚಾನಲ್ ನಲ್ಲಿ ನೇರ ಪ್ರಸಾರವನ್ನು ಮಾಡಲಾಗ್ತಾ ಇದೆ. ಸಾಕಷ್ಟು ರೋಚಕ ಪಂದ್ಯಗಳನ್ನು ನಮ್ಮ ಬೆಂಗಳೂರು ಅಡ್ಡದಲ್ಲಿ ನೀವು ವೀಕ್ಷಿಸಬಹುದಾಗಿದೆ. ಈ ಆರ್ಮಿ ಕಪ್ನಲ್ಲೂ ನಿಮ್ಗೆ ಯಾವುದಾದ್ರೂ ಮ್ಯಾಚ್ ಮಿಸ್ ಆಗಿದ್ರೆ ಬೆಂಗಳೂರು ಅಡ್ಡ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಂದ್ಯವನ್ನು ವೀಕ್ಷಿಸಿ. ಥರ್ಡ್ ರೈಟ್. ಇಟ್ಸ್ ಡೂ ಆರ್ ಡೈ. ಮಾಡು ಇಲ್ಲವೇ ಮಡಿ. ಸೂಪರ್ ಟೆಕ್ ಲಾನ್ ಆಗಿದೆ. 3 ಆಟಗಾರ ನಡುವೆ ದಾಳಿಯಲ್ಲಿ ಶಿವಾನಂದ. ಸಂಜಯ್ ಅವರಿಂದ ಟ್ಯಾಕಲ್ ಇತ್ತು. ಒಂದು ಉತ್ತಮವಾದಂತಹ ಸೈಡ್ ಜಂಪ್ನೊಂದಿಗೆ 1 ಅಂಕವನ್ನು ಪಡ್ಕೊಳ್ತಾ ಇದ್ದಾರೆ.
6-5 ಒಂದು ಅಂಕದ ಮುನ್ನಡೆಯಲ್ಲಿ ಚಾಮರಾಜಪೇಟೆ. ಸಿಕ್ಸ್ 6-5 ಒಂದು ಅಂಕದ ಮುನ್ನಡೆಯಲ್ಲಿ ಚಾಮರಾಜಪೇಟೆ. ದಾಳಿಯಲ್ಲಿ ಬಸವನಗುಡಿ ತಂಡದ ಪ್ರವೀಣ್. 7 ಆಟಗಾರ ನಡುವೆ ಬೋನಸ್ ಆನ್ ಆಗಿದೆ. ರೈಟ್ ರೈಡರ್ ತಮ್ಮ ತಂಡಕ್ಕೆ ಆಪತ್ ಬಂಧವನಾಗ್ತಾನ, ಕಾದ್ ನೋಡ್ಬೇಕಾಗಿದೆ. ಕಿಕ್ ಮಾಡುವ ಒಂದು ಪ್ರಯತ್ನ ಕೂಡ ಇತ್ತು. 6-5 ಪಂದ್ಯ, ಒಂದು ಅಂಕದ ಮುನ್ನಡೆಯಲ್ಲಿ ಚಾಮರಾಜಪೇಟೆ. ಮತ್ತೆ ದಾಳಿಯಲ್ಲಿ ಶಿವಾನಂದ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. 3 ಅಥವಾ ಅದಕ್ಕಿಂತ ಕಡಿಮೆ ಆಟಗಾರರನ್ನು ಹೊಂದಿದ ಸಂದರ್ಭದಲ್ಲಿ ದಾಳಿಗಾರನ ಟ್ಯಾಕಲ್ ಮಾಡಿದ್ರೆ ಆ ತಂಡಕ್ಕೆ 2 ಅಂಕವನ್ನು ಪಡೆಯುವಂತ ಅವಕಾಶ ಇತ್ತು. ಆದರೆ ಇಲ್ಲಿ ದಾಳಿಗಾರ ಎದುರಾಳಿ ತಂಡಕ್ಕೆ ಯಾವುದೇ ಅವಕಾಶವನ್ನು ನೀಡ್ತಾ ಇಲ್ಲ. ಇದರೊಂದಿಗೆ ಪ್ರಥಮಾರ್ಧದ ಮುಕ್ತಾಯ. ಹಾಫ್ ಟೈಮ್ ಸ್ಕೋರ್ 7-5 ಇನ್ ಫೇವರ್ ಆಫ್ ಚಾಮರಾಜಪೇಟೆ. 7-5 2 ಅಂಕದ ಮುನ್ನಡೆಯಲ್ಲಿ ಚಾಮರಾಜಪೇಟೆ. ಡ್ರ್ಯಾಗನ್ ಮಂಜೂರ್ ಅವರೇ, ದಯವಿಟ್ಟು ಮುಂದಕ್ಕೆ ಬನ್ನಿ. ನೀವು ಜಾಲಿ ಜಾಲಿ, ನಮ್ ಡ್ರ್ಯಾಗನ್ ಮಂಜು ಫುಲ್ ಜಾಲಿ. ಮಹೇಶ್, ಚಾಮರಾಜಪೇಟೆ ವಿರುದ್ಧ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್. ಹಾಫ್ ಟೈಮ್ ಸ್ಕೋರ್ 7-5 2 ಅಂಕದ ಮುನ್ನಡೆಯಲ್ಲಿ ಚಾಮರಾಜಪೇಟೆ. ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಕರ್ನಾಟಕ, ಪ್ರಿಯಾ ಕೃಷ್ಣ ಫೌಂಡೇಶನ್ ಇವರ ಆಶ್ರಯದಲ್ಲಿ ರಾಜ್ಯ ಮಟ್ಟದ ಹೊನ್ನಲು ಬೆಳಕಿನ ಮ್ಯಾಟ್ ಕಬಡ್ಡಿ ಪಂದ್ಯಾವಳಿ. ಭರತ್ 1+2 3 ಪಾಯಿಂಟ್ ಚಾಮರಾಜಪೇಟೆ. ಇದರೊಂದಿಗೆ ಸ್ಕೋರ್ 10-5 5 ಅಂಕದ ಮುನ್ನಡೆಯಲ್ಲಿ ಚಾಮರಾಜಪೇಟೆ. ದಾಳಿಯಲ್ಲಿ ಶಶಾಂಕ. ಚುರುಕಿನ ಪಾದಗಳ ಚಲನೆಯೊಂದಿಗೆ ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡುವಂತ ಪ್ರಯತ್ನ. ರೈಟ್ ಕಾರ್ನರ್ ಭಾಗದಲ್ಲಿ ಕೃಷ್ಣ, ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಶುಭ. ಕವರ್ ಭಾಗದಿಂದ ಡ್ಯಾಶ್ ಹೊಡೆಯುವಂತ ಪ್ರಯತ್ನ. ಸುವಾಸ್ ಬೋಲ್ಟ್, ಒಂದು ಪವರ್ಫುಲ್ ಡ್ಯಾಶ್. ಚಾಮರಾಜಪೇಟೆ ತಂಡದ ಅಭಿಷೇಕ್. ಈಗ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದಿಂದ ನ್ಯಾಷನಲ್ ಫ್ಲಾಗ್ ಧ್ವಜಾರೋಹಣ ಮೇಲೆ ಹೋಗ್ತಾ ಇದೆ. ನೋಡರಿ, ಎಲ್ಲರೂ ಜೋರಾದ ಚಪ್ಪಳೆ ತಟ್ಟಬೇಕು. ಜೋರಾದ ಚಪ್ಪಳೆ. ಇದು ನನ್ನ ದೇಶದ ಬಾವುಟ. ಈ ರಾಷ್ಟ್ರಧ್ವಜ ಮುಗಿಲೆತ್ತರಲ್ಲಿ ಪಟಪಟನ ಹಾರಾಡುತ್ತಿದೆ ಅಂದರೆ ಅದು ಯಾವ ಬೀಸುವ ಗಾಳಿಯ ಬಲದಿಂದಲ್ಲ. ದಾಳಿಯಲ್ಲಿ ಬಸವನಗುಡಿ ತಂಡದ ಮಹೇಶ್. ಚುರುಕಿನ ಪಾದಗಳ ಚಲನೆಯೊಂದಿಗೆ ಚಾಮರಾಜಪೇಟೆ 7 ಆಟಗಾರರ ನಡುವೆ ಸಾಕಷ್ಟು ವೇಗದ ಒಂದು ರೀಚ್. ಇಲ್ಲಿ ಮಲ್ಟಿಪಲ್ ರೈಟ್ ಪಾಯಿಂಟ್. ವಾಟ್ ಅ ಬ್ಯೂಟಿಫುಲ್ ರೈಟ್ ಮಹೇಶ್. Yes, 11-7 in favor of ಚಾಮರಾಜಪೇಟೆ. 4 ಅಂಕದ ಮುನ್ನಡೆಯಲ್ಲಿ ಚಾಮರಾಜಪೇಟೆ ತಂಡ ಇದೆ. ಕಬಡ್ಡಿಯಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಮಧ್ಯ ದಾಳಿಯಲ್ಲಿ ಮಹೇಶ, ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಒಬ್ಬ ಶ್ರೇಷ್ಠ ದಾಳಿಗಾರ. 5 ಆಟಗಾರರ ನಡುವೆ 11-7. ಥರ್ಡ್ ರೈಡ್. ಇಟ್ಸ್ 2 or die. ಮಾಡು ಇಲ್ಲವೇ ಮಡಿ.
ಡಿಸೈಡರ್ ನಲ್ಲಿ ಶಿವಾನಂದ. ಇಟ್ಸ್ ಅ 2 or tie. ಮಾಡು ಇಲ್ಲವೇ ಮಾಡಿ ಕಾದೋಡೋಣ. ಶಿವಾನಂದನಿಗಿದು ಅಗ್ನಿ ಪರೀಕ್ಷೆ. ಅಂಕವನ್ನು ಪಡೆಯಲೇಬೇಕಾದಂತ ಒತ್ತಡ ಇದೆ. ಲೆಫ್ಟ್ ರೈಡರ್ ಬಸವನಗುಡಿ ತಂಡದ 7 ಆಟಗಾರರ ನಡುವೆ ಈ ಬಾರಿ ಮಲ್ಟಿಪಲ್ ರೈಟ್ ಪಾಯಿಂಟ್. ಚಾಮರಾಜಪೇಟೆ ತಂಡಕ್ಕೆ 2 ಅಂಕದ ಸೇರ್ಪಡೆ ಆಗ್ತಾ ಇದೆ. 13-7 ಪಂದ್ಯ. 13-7 ಇನ್ ಫೇವರ್ ಆಫ್ ಚಾಮರಾಜಪೇಟೆ. ದಾಳಿಯಲ್ಲಿ ಶಶಾಂಕ ಮೈಸೂರು ವಿಶ್ವವಿದ್ಯಾನಿಲಯ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ ವೇಗವಾಗಿ ಲೆಫ್ಟ್ ಕಾರ್ನರ್ ಭಾಗದಲ್ಲಿದ್ದಂಥ ಆಟಗಾರನನ್ನು ಔಟ್ ಮಾಡಲು ಯಶಸ್ವಿ ಆದರು. 13-8 ಚಾಮರಾಜಪೇಟೆ ತಂಡದ ಪರವಾಗಿ. 13-8 13-8 in favor of ಚಾಮರಾಜಪೇಟೆ. 13-8 5 ಅಂಕದ ಮುನ್ನಡೆಯಲ್ಲಿ ಚಾಮರಾಜಪೇಟೆ. ದಾಳಿಯಲ್ಲಿ ಶಶಾಂಕ್. ಉತ್ತಮವಾದಂತಹ ಒಂದು ಚೈನ್ ಟ್ಯಾಕಲ್ ರೈಟ್ ಕವರ್ ಭಾಗದಿಂದ ಒಂದೊಳ್ಳೆ ಟ್ಯಾಕಲ್. ಭರತ್ ಹಾಗೂ ಸಹ ಆಟಗಾರರಿಂದ ಸುಹಾಸ್ ಕೂಡ ಅಲ್ಲಿ ಅದ್ಭುತವಾದಂತಹ ಒಂದು ಚೈನ್ ಟ್ಯಾಕಲ್ಗೆ ಮುಂದಾದ್ರು. 14-8 14-8 As Abhishek ಹದಿನಾಲ್ಕು 8 14-8 in favor of ಚಾಮರಾಜಪೇಟೆ. Third right. It's a 2 or tie. 14-9 ಎರಡು ತಂಡದ ನಾಯಕರಿಗೆ ಕೊನೆಯ 5 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 14-9 ಚಾಮರಾಜಪೇಟೆ ತಂಡದ ಪರವಾಗಿ. ಈ ಒಂದು ಕಾರ್ಯಕ್ರಮದ ಆಯೋಜಕರಾಗಿ ನಮ್ಮ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂತಹ ಶ್ರೀಯುತ ಡಾಕ್ಟರ್ NK ಶಿವಣ್ಣರವರು, ಗೋವಿಂದರಾಜನಗರ ವಾರ್ಡ್ ಅಧ್ಯಕ್ಷರು ಶ್ರೀಯುತ ಎಸ್ ಅಮಾಸೆ. What a catch! 14-10 14-10 4 ಅಂಕದ ಮುನ್ನಡೆಯಲ್ಲಿ ಚಾಮರಾಜಪೇಟೆ. ದಾಳಿಯಲ್ಲಿ ಮಹೇಶ ಚುರುಕಿನ ಪಾದಗಳ ಚಲನೆಯೊಂದಿಗೆ ಮಹೇಶ್ ಅಂಕಕ್ಕಾಗಿ ಪ್ರಯತ್ನವನ್ನು ನಡೆಸಿಕೊಳ್ತಾ ಇದ್ದಾನೆ. ಡಿಫೆನ್ಸ್ ಭಾಗದಲ್ಲಿ ಅಷ್ಟೇ ರಕ್ಷಣಾತ್ಮಕ ಆಟವನ್ನು ಇಲ್ಲಿ ಕಾಣಬಹುದು. ನಮ್ಮ ನೆಚ್ಚಿನ ಗೋವಿಂದರಾಜನಗರದ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀಯುತ ಪ್ರಿಯಾ ಕೃಷ್ಣರವರ ಒಂದು ಸಾರಥ್ಯದಲ್ಲಿ ಆರ್ಮಿ ಕಪ್ 2025 ಬೋತ್ ಟೀಮ್ ಕ್ಯಾಪ್ಟನ್. ಲಾಸ್ಟ್ 4 minutes ಟು ಗೋ. 4 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಭರತ (15-10) in favor of ಚಾಮರಾಜಪೇಟೆ. ಶಶಾಂಕ್ ಜಂಪ್ ಎತ್ಕೊಂಡು ಎಸ್ಕೇಪ್ ಆಗುವಂತ ಪ್ರಯತ್ನ ಇತ್ತು, ಆದ್ರೆ ಅದು ಬಿಗಿಯಾದಂತಹ ಟ್ಯಾಕಲ್. ಹದಿನಾರು 10 ಚಾಮರಾಜಪೇಟೆ ತಂಡದ ಪರವಾಗಿ.
ಕೊನೆ 3 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಹದಿನೇಳು 11 17-11. ಹದಿನೇಳು 11ರಲ್ಲಿ ಪಂದ್ಯ ಸಾಗ್ತಾ ಇದೆ ಚಾಮರಾಜಪೇಟೆ ತಂಡದ ಪರವಾಗಿ. ಚಾಮರಾಜಪೇಟೆ ತಂಡದ ಭರತ್ ಕೊನೆ 2 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 17-11. ಡುಬ್ಕಿ ಹೊಡೆಯುವಂತ ಪ್ರಯತ್ನ ಆಯಿತು. ಬಿಗಿಯಾದಂತ ಟ್ಯಾಕಲ್ ಕೃಷ್ಣ ಹಾಗೂ ಭರತ್ ರವರಿಂದ. ಈ ಒಂದು ಕ್ರೀಡಾಂಗಣದಲ್ಲಿ ರಾಷ್ಟ್ರ ಧ್ವಜವನ್ನ ಇಲ್ಲಿ ಹಾರಿಸಲಾಗ್ತಾ ಇದೆ. ಬಹಳ ಅದ್ಭುತವಾಗಿ ನಮ್ಮ ರಾಷ್ಟ್ರ ಧ್ವಜವನ್ನ ಈ ಒಂದು ಕ್ರೀಡಾಂಗಣದ ಮುಂಭಾಗದಲ್ಲಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಕರ್ನಾಟಕ ಇವರ ವತಿಯಿಂದ ನಮ್ಮ ರಾಷ್ಟ್ರಧ್ವಜ ಗಗನದ ಎತ್ತರದಲ್ಲಿ ಹಾರಾಡುತ್ತಾ ಇದೆ. ಎಸ್, ಮಲ್ಟಿಪಲ್ ರೈಟ್ ಪಾಯಿಂಟ್. ಚಾಮರಾಜಪೇಟೆ ತಂಡಕ್ಕೆ 2 ಅಂಕದ ಸೇರ್ಪಡೆ ಆಗ್ತಾ ಇದೆ. ದಾಳಿಯಲ್ಲಿ ಪ್ರವೀಣ್. ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಸಾಕಷ್ಟು ಪ್ರಯತ್ನ ಆಯಿತು. ಕೂದಲೆಳೆಯ ಅಂತರದಲ್ಲಿ ಮಿಡ್ ಲೈನ್ ಇಂದ ವಂಚಿತನಾಗಿದ್ದಾನೆ. 23-11 ಚಾಮರಾಜಪೇಟೆ ತಂಡದ ಪರವಾಗಿ. ಇಪ್ಪತ್ಮೂರು 11ರಲ್ಲಿ ಚಾಮರಾಜಪೇಟೆ ತಂಡ ಮುನ್ನಡೆಯಲ್ಲಿದೆ. ಪಂದ್ಯ ಮುಕ್ತಾಯ. ಈ ಪಂದ್ಯದಲ್ಲಿ ಚಾಮರಾಜಪೇಟೆ ತಂಡದ ಆಟಗಾರರು ವಿಜಯಶಾಲಿಯಾಗಿ ಮುಂದಿನ ಸುತ್ತಿಗಾರರನ್ನು ಪಡ್ಕೊಂಡಿದ್ದಾರೆ.